ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಆಗ್ತಾ ಇರೋದು ದಕ್ಷಿಣ ಕನ್ನಡದಿಂದ ರಾಯಚೂರಿಗೆ ಗಡೀಪಾರು. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. 1 ವರ್ಷದ ಅವಧಿಗೆ ರಾಯಚೂರಿಗೆ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಿರೋದು. ಪುತ್ತೂರಿನ ಎಸಿ ಸ್ಟೆಲ್ಲಾ ವರ್ಗೀಸ್ ಈ ಆದೇಶವನ್ನು ಕೊಟ್ಟಿದ್ದಾರೆ. ತಿಮರೋಡಿ ವಿರುದ್ಧ 32 ಕೇಸ್ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಒಂದಲ್ಲ ಎರಡಲ್ಲ 32 ಕೇಸನ್ನು ದಾಖಲು ಮಾಡಿಕೊಂಡಿರತಕ್ಕಂಥ ವ್ಯಕ್ತಿ, ತನ್ನ ಮೇಲೆ ಅಷ್ಟು ಕೇಸ್ ಎಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈ ಜಿಲ್ಲೆಯಲ್ಲಿ ಇರಬಾರ್ದು ಅಂಥೇಳಿ ರಾಯಚೂರಿನ ಮಾನ್ವಿಗೆ ಗಡೀಪಾರು ಮಾಡಿ ಎಸಿ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನು ಕೊಟ್ಟಿರೋದಿಲ್ಲಿ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದದ್ದು ತಿಮರೋಡಿ. ಸೆಪ್ಟೆಂಬರ್ 20ರಂದೇ ಆದೇಶವನ್ನು ಮಾಡಿರೋದು ಪುತ್ತೂರಿನ ಎಸಿ. ಇನ್ನೊಂದು ಕಡೆ SIT ಅಧಿಕಾರಿಗಳು ತಿಮರೋಡಿ ಆಪ್ತ ಗಣೇಶ್ ವಿಚಾರಣೆ ಮಾಡಿದ್ದಾರೆ. ಚಿನ್ನಯ್ಯ ತಿಮರೋಡಿ ಲಿಂಕ್ ಪತ್ತೆಗೆ ಗಣೇಶ್ ವಿಚಾರಣೆ ಮಾಡಲಾಗಿದೆ. ಇಲ್ಲಿ ಚಿನ್ನಯ್ಯನಿಗೂ ಮತ್ತು ತಿಮರೋಡಿಗೂ ಇರತಕ್ಕಂಥ ಸಂಬಂಧ ಏನಿಲ್ಲಿ? ಇವರು ಮನೆಗೆ ಬರೋದು, ಇಲ್ಲಿ ಮಾತಾಡೋದು, ಆ ವಿಡಿಯೋ ಕಂತಲ್ಲಿ ಹಂತ ಹಂತವಾಗಿ ವಿಧದಲ್ಲಿ ಅದೆಲ್ಲ ಆಚೆ ಬರ್ತಾ ಇದೆಯಲ್ಲ. ಹಾಗಾದರೆ ತಿಮರೋಡಿಗೂ ಚಿನ್ನಯ್ಯಗೂ ಇರತಕ್ಕಂಥ ಲಿಂಕ್ ಏನು? ಇದನ್ನು ಪತ್ತೆ ಮಾಡಬೇಕು ಅಂದರೆ ಆಪ್ತ ಯಾರು? ಗಣೇಶ್. ತಿಮರೋಡಿ ಆಪ್ತಾ ಇರೋದು ಗಣೇಶ್ ಅಂಥೇಳಿ. ಗಣೇಶ್ನ ವಿಚಾರಣೆ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತೇಳಿ ವಿಚಾರಣೆಯನ್ನು ಮಾಡಿದ್ದಾರೆ. ಕೇವಲ ಕೀಪ್ಯಾಡ್ ಮೊಬೈಲ್ ಬಳಸ್ತಾ ಇದ್ದದ್ದು ಮಹೇಶ್ ಶೆಟ್ಟಿ ತಿಮರೋಡಿ, ಆದರೆ ಆ್ಯಂಡ್ರಾಯ್ಡ್ ಫೋನ್ ಹ್ಯಾಂಡಲ್ ಮಾಡ್ತಾ ಇದ್ದದ್ದು ಗಣೇಶ್. ನೋಡಿ, ಇಲ್ಲಿ ಈ ಕೀಪ್ಯಾಡ್ ಫೋನನ್ನು ಬಳಸ್ತಾ ಇದ್ದದ್ದು ಯಾರು ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ. ಸ್ವಲ್ಪ ಹಳೆ ವರ್ಷನ್, ಮೊಬೈಲಲ್ಲಿ ಹಳೆ ವರ್ಷನ್ ಇದೆ, ಅದನ್ನು ಬಳಸ್ತಾ ಇದ್ದದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಆ್ಯಂಡ್ರಾಯ್ಡ್ ಫೋನ್ ವರ್ಷನನ್ನು ಯಾರು ಬಳಸ್ತಾ ಇದ್ದರು ಅಂದರೆ ಆ್ಯಂಡ್ರಾಯ್ಡ್ ಫೋನ್ ಬಳಕೆ ಆಗಬೇಕಾಗಿದ್ದು ತಿಮರೋಡಿಗಾದರೂ ಕೂಡ ಅದನ್ನು ಬಳಸ್ತಾ ಇದ್ದಿದ್ದು ಆಪ್ತ ಅಂತ. ಸೊ ಹಾಗಾಗಿ ಈ ಗಣೇಶ್ ವಿಚಾರಣೆ ಮಾಡಿದ್ರೆ ಈ ಒಂದು ಫೋನ್ನಿಂದ ಒಂದಷ್ಟು ಮಾಹಿತಿ ಸಿಗಬಹುದಾ? ಆ್ಯಂಡ್ರಾಯ್ಡ್ ಫೋನನ್ನು ಹ್ಯಾಂಡಲ್ ಮಾಡ್ತಾ ಇದ್ದದ್ದೇ ಗಣೇಶ್, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದದ್ದು ಗಣೇಶ್. ತಿಮರೋಡಿ ಮನೆಗೆ ಚಿನ್ನಯ್ಯನ ಎಂಟ್ರಿಯ ಬಗ್ಗೆ ಗಣೇಶ್ ವಿಚಾರಣೆ ಮಾಡಲಾಗಿದೆ ಇಲ್ಲಿ. ಈ ಕಡೆ ತಿಮರೋಡಿ ಮನೆಯಲ್ಲಿ ಶಸ್ತ್ರಾಸ್ತ್ರ ಇಟ್ಟುಕೊಂಡಿದ್ದಂಥ ಆರೋಪ ಇದೆ. ನಿರೀಕ್ಷಣಾ ಜಾಮೀನಿಗೆ ತಿಮರೋಡಿ ಕೊಟ್ಟಿದ್ದಂಥ ಅರ್ಜಿ ಸ್ವೀಕಾರವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸ್ವೀಕರಿಸಲಾಗಿದೆ. ನಾಳೆ ಸರ್ಕಾರಿ ವಕೀಲರಿಂದ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ. ಪೊಲೀಸ್ ವರದಿಯನ್ನು ಪಡೆದುಕೊಂಡು ಆಕ್ಷೇಪಣೆ ಸಲ್ಲಿಸಲಿದ್ದಾರೆ ವಕೀಲರು.